ವೆಲ್ಕಮ್. ಸೊ ಈಗ ನಾವು ಕೋಡ್ ಸ್ಯಾಂಡ್ ಬಾಕ್ಸಿಗೆ ಹೋಗಿ ಫಸ್ಟ್ ಕಾಂಪೋನೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಕೋಡ್ ಸ್ಯಾಂಡ್ ಬಾಕ್ಸ್ ಡಾಟ್ ಐಒ ಆಲ್ರೆಡಿ ಲಾಗಿನ್ ಆಗಿದೆ. ಸೊ ಇದು ನಿನ್ನೆ ಕ್ರಿಯೇಟ್ ಮಾಡಿರೋದು. ಇದರಲ್ಲಿ ಎಟ್ ಪ್ರೆಸೆಂಟು ಏನೂ ಇಲ್ಲ, ಜಸ್ಟ್ ಬೇರ್ ಸಿಂಪಲ್ ರಿಯಾಕ್ಟ್ ಆ್ಯಪ್ ನಿನ್ನೆ ಕ್ರಿಯೇಟ್ ಮಾಡಿರೋದು. ಹೆಲೋ ವಿತ್ ರಿಯಾಕ್ಟ್ ಮೆಸೇಜ್. ಸೊ ದಿಸ್ ಅ ಸಿಂಪಲ್ ರಿಯಾಕ್ಟ್ ಮೆಸೇಜ್. ಓಕೆ, ಸೊ ಇಲ್ಲಿ ಫಸ್ಟ್ ಥಿಂಗ್ ಫಸ್ಟ್, ಸೊ ಕಾಂಪೋನೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ರಿಯಾಕ್ಟ್ ಜೆಎಸ್ನಲ್ಲಿ ಕಾಂಪೋನೆಂಟ್ ಇಸ್ ದ ವೆರಿ ಫಂಡಮೆಂಟಲ್ ಯೂನಿಟ್ ಬ್ಲಾಕ್. ಓಕೆ, ವೆರಿ ಫಂಡಮೆಂಟಲ್ ಕಾನ್ಸೆಪ್ಟ್. ಓಕೆ, ಸೊ ನಾರ್ಮಲಿ ಏನಾಗುತ್ತೆ, ದ ಎಂಟೈರ್ ಬಿಕಾಸ್ ರಿಯಾಕ್ಟ್ ಈಸ್ ಎನ್ ಯೂಸರ್ ಇಂಟರ್ಫೇಸ್ ಬೇಸ್ಡ್ ಲೈಬ್ರರಿ, ಹೌದಾ? ಸೊ ಎಂಟೈರ್ ಕಾಂಪ್ಲೆಕ್ಸ್ ಯು ಐ ಏನು ನಾವು ಡೆವಲಪ್ ಮಾಡ್ತೀವಿ ಅದನ್ನ ಎಷ್ಟು ಪಾಸಿಬಲ್ ಸ್ಮಾಲೆಸ್ಟ್ ಪೀಸ್ ಆಫ್ ಇಂಡಿವಿಜುವಲ್ ಬ್ಲಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಬ್ರೇಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತೊಗೊಂಡ್ರೆ, ಓಕೆ, ಇದರಲ್ಲಿ ಬಟನ್ ಇದೆ, ಓಕೆ, ಸಮ್ ಟೆಕ್ಸ್ಟ್ ಇದೆ, ಓಕೆ, ಸೊ ದೀಸ್ ಆರ್ ದ ಸ್ಮಾಲ್ ಬ್ಲಾಕ್ಸ್. ಓಕೆ, ಸೊ ಇಲ್ಲಿ ನಾವೇನು ಡಿಸೈಡ್ ಮಾಡಿದ್ವಿ, ಐ ವಾಂಟ್ ಟು ಮೇಕ್ ದಿಸ್ ಆಸ್ ಒನ್ ಕಾಂಪೋನೆಂಟ್ ಬಿಕಾಸ್ ಇದನ್ನ ಒಂದು ಕಾಂಪೋನೆಂಟನ್ನು ನಾನು ಕ್ರಿಯೇಟ್ ಮಾಡಿದ್ರೆ ಐ ಕ್ಯಾನ್ ರೀಯೂಸ್ ಇಟ್ ಟು other 3 times by just supplying different data. Okay, so this is the smallest piece of code in your application which does one thing. Okay, ಏನು ಮಾಡುತ್ತೆ ಅದು, ಇದು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ನಾವು ಆ ಇನ್ಫಾರ್ಮೇಷನ್ ಅನ್ನು ಈ ತರ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಿದೆ ಅದು. ಓಕೆ, ದಟ್ ಈಸ್ ಕಾಂಪೋನೆಂಟ್. ಸೊ ಕಾಂಪೋನೆಂಟ್ ಇನ್ ರಿಯಾಕ್ಟ್ ಜೆಎಸ್ ಇಸ್ ಸಿಂಪ್ಲಿ ಅ ಫಂಕ್ಷನ್, ಓಕೆ, ವಿಚ್ ಇಸ್ ಅ JSX ಫಂಕ್ಷನ್. ಓಕೆ, ಅಂಡ್ ಇಟ್ ಹ್ಯಾಸ್ 3 ಥಿಂಗ್ಸ್. ಏನಪ್ಪಾ ಅಂತಂದ್ರೆ ಕಂಟೆಂಟು ಏನು ಡಿಸ್ಪ್ಲೇ ಮಾಡಬೇಕಾಗಿದೆ, ಯಾವ ತರ ಡಿಸ್ಪ್ಲೇ ಮಾಡಬೇಕಾಗಿದೆ, with basically the formatting and all that stuff ಅಷ್ಟೇ. ಓಕೆ, ಸೊ ಈ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಅನ್ನು ಡೆವಲಪ್ ಮಾಡೋಕ್ಕಿಂತ ಮುಂಚೆ, ಓಕೆ, ವಿ ವಿಲ್ ಸಿಂಪ್ಲಿ ಕ್ರಿಯೇಟ್ ಒನ್ ಡಮ್ಮಿ ಕಾಂಪೋನೆಂಟ್. ಓಕೆ, ಸೊ ಬೇಸಿಕಲಿ ಅರ್ಥ ಮಾಡ್ಕೊಳ್ಳೋಣ ಕಾಂಪೋನೆಂಟ್ ಅನ್ನು ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ. ಓಕೆ, ಸೊ ಯಾವ ಡಮ್ಮಿ ಕಾಂಪೋನೆಂಟ್, ಫಾರ್ ಎಕ್ಸಾಂಪಲ್ ಸಿಂಪಲ್ ಮೆಸೇಜ್ ಡಿಸ್ಪ್ಲೇ ಕಾಂಪೋನೆಂಟ್ ಮಾಡೋಣ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಐ ವಿಲ್ ಸಿಂಪ್ಲಿ ಗೋ and create one function. Okay, components in React.js is nothing but simple functions which return something. Okay, so component name in mana my message component ithara. Okay, it's a simple function. Okay, and it should return something. Okay, so adu ಏನು return something ಮಾಡಬೇಕು ಅದನ್ನ ನೋಡೋಣ. But for now, okay, it will simply return empty thing. Okay, error message ತೆಗೆಯೋಕೆ. Okay, so this is a simple component, okay, which return something. That is the intention. Components are nothing but functions which return something. Okay, but ideally I should not be writing this function here in app.js. Okay, I should create separate file, put it there, export and import it here. But for time being, simplicity point of view, direct app.js ನಲ್ಲೇ ನಾವು ಡೈರೆಕ್ಟ್ ಆಗಿ ಬರಿತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಫಾರ್ ಎಕ್ಸಾಂಪಲ್ ಐ ವಾಂಟೆಡ್ ಟು ರಿಟರ್ನ್ simple message like h1, okay, hello world, for example. Okay, so ಇದು ಏನಿದೆ, ಈ ಕಾಂಪೋನೆಂಟ್ ಏನು ಮಾಡುತ್ತೆ, ವೆರಿ ಸಿಂಪಲ್ ಥಿಂಗ್ ಮಾಡುತ್ತೆ, ಜಸ್ಟ್ ಒಂದು ಹೆಲೋ ವರ್ಲ್ಡ್ ಮೆಸೇಜ್ ಪ್ರಿಂಟ್ ಮಾಡುತ್ತೆ. ಓಕೆ, ನಾವು ಇದನ್ನು ಯಾವ ಥರ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಅದನ್ನು ಯೂಸ್ ಮಾಡಬೇಕಾಯ್ತು ಅಂತಂದರೆ ಸಮ್ವೇರ್ ಹ್ಯಾವ್ ಟು ಯೂಸ್, ರೈಟ್. ನಾನು ಕಾಂಪೋನೆಂಟ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನಾನು ಯೂಸ್ ಮಾಡಬೇಕಾಯ್ತು ಅಂದರೆ ಐ ಹ್ಯಾವ್ ಟು ಸಿಂಪ್ಲಿ ಸೇ ಮೈ ಮೆಸೇಜ್ ಕಾಂಪೋನೆಂಟ್. ದಟ್ಸ್ ಇಟ್. ಓಕೆ, ಈಗ ರಿಯಾಕ್ಟಿಗೆ ಏನು ಗೊತ್ತಾಯಿತು, ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಥಿಂಗ್, all your components, okay, are React functions. Okay, component based React functions, they should start with uppercase. Okay, that is compulsory. Okay, so ಅದರಿಂದ ರಿಯಾಕ್ಟ್ ಜೆಎಸ್ ಗೊತ್ತಾಗುತ್ತೆ ಇದು ಕಸ್ಟಮ್ ಕಾಂಪೋನೆಂಟ್ ಇದೆ ಅಂತ. ಓಕೆ, ಸೊ ನಾನೇನು ಮಾಡಿದ್ದೀನಿ, ಕಸ್ಟಮ್ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಇಟ್ ಡಸ್ ನಥಿಂಗ್. ಓಕೆ, ಇಟ್ ಡಸ್ ಓನ್ಲಿ ಒನ್ ಥಿಂಗ್ ವಿಚ್ ಪ್ರಿಂಟ್ಸ್ ಹೆಲೋ ವರ್ಲ್ಡ್. ಓಕೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಕಾಂಪೋನೆಂಟ್ ಇದೆ ಆ ಕಾಂಪೋನೆಂಟನ್ನು ಜಸ್ಟ್ ಲೈಕ್ ಎ ರೆಗ್ಯುಲರ್ HTML ಟ್ಯಾಗ್ ಥರ ಯೂಸ್ ಮಾಡ್ತಾ ಇದ್ದೀನಿ. Okay, now I have actually created a custom tag. React JS ನಲ್ಲಿ ಏನು ಹೇಳ್ತೀವಿ ಅದಕ್ಕೆ ಕಾಂಪೋನೆಂಟ್ ಅಂತೀವಿ ಅಷ್ಟೇ. ಓಕೆ, ನಾನು ಆ್ಯಕ್ಚುಲಿ ಕಸ್ಟಮ್ ಟ್ಯಾಗ್ ಕ್ರಿಯೇಟ್ ಮಾಡಿದೆ. ಓಕೆ, ನಾರ್ಮಲಿ ಅದಕ್ಕೆ ನಾವು ಇಲ್ಲಿ ಅಪ್ಪರ್ ಕೇಸ್ ಯೂಸ್ ಮಾಡ್ತೀವಿ ಸೊ ದಟ್ ಯು ಕ್ಯಾನ್ ಡಿಸ್ಟಿಂಗ್ವಿಶ್ ವಿತ್ ದ ಸ್ಟ್ಯಾಂಡರ್ಡ್ ಟ್ಯಾಗ್ಸ್. ಓಕೆ, ಸೊ ನಾನು ಕಸ್ಟಮ್ ಟ್ಯಾಗ್ ಕ್ರಿಯೇಟ್ ಮಾಡಿದೆ ಆಸ್ ಎ ಕಾಂಪೋನೆಂಟ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಬಟ್ ನಾನು ಅದನ್ನು 2 ಬಾರಿ ಯೂಸ್ ಮಾಡ್ಬೋದಾ, ಸೇಮ್ ಥಿಂಗ್ ಮಾಡ್ಬೋದು. ಓಕೆ, ಸೊ ಸೇಮ್ ಕಾಂಪೋನೆಂಟ್ 2 ಬಾರಿ ಯೂಸ್ ಮಾಡಿ. ಸೊ ನಾರ್ಮಲ್ ಏನು ಮಾಡುತ್ತೆ ರಿಯಾಕ್ಟ್ ಜೆಎಸ್, ಓಕೆ, ಈ ಕಾಂಪೋನೆಂಟ್ ಇದೆಯಲ್ಲ, ಇಮಿಡಿಯೇಟ್ಲಿ ಇಟ್ ವಿಲ್ ಲುಕ್ ಫಾರ್ ದ ಅಸೋಸಿಯೇಟೆಡ್ ಫಂಕ್ಷನ್. ಈ ಫಂಕ್ಷನ್ ಏನು ರಿಟರ್ನ್ ಮಾಡುತ್ತೆ ದಿಸ್ ಪೀಸ್, ಓಕೆ, ಅದನ್ನು ಯಾವ ಕಾಂಪೋನೆಂಟ್ ಇದೆ ಅಲ್ಲಿ ರಿಪ್ಲೇಸ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಕಾಂಪೋನೆಂಟ್ ಇಸ್ ರಿಟರ್ನಿಂಗ್ ಹೆಲೋ ವರ್ಲ್ಡ್. ಸೊ ಇಲ್ಲಿ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ರಿಯಾಕ್ಟ್ ಜೆಎಸ್ ಇಸ್ ರಿಮೂವ್ ದಿಸ್ ಕಾಂಪೋನೆಂಟ್ ಅಂಡ್ ರಿಪ್ಲೇಸ್ಡ್ ವಾಟ್ ಕಾಂಪೋನೆಂಟ್ ಇಸ್ ಆಕ್ಚುಲಿ ರಿಟರ್ನಿಂಗ್ ಅಷ್ಟೇ. ಓಕೆ, ಬಟ್ ಈಗ ನನಗೆ 2 ಬಾರಿ ಯೂಸ್ ಮಾಡಿದ್ದೀನಿ.
but I wanted to display different messages. For example, first time hello world ಇದೆ, ಸೆಕೆಂಡ್ ಟೈಮ್ ವೆಲ್ಕಮ್ ಟು ರಿಯಾಕ್ಟ್ ಜೇಸ್ ಅಂತ ಇರ್ಬೋದು. ಓಕೆ, ಆ ಥರ ಬೇಕು ನನಗೆ. ಹೇಗೆ ಮಾಡೋದು? ಓಕೆ, ರೈಟ್ ನಾವು ಐ ಹ್ಯಾವ್ ಹಾರ್ಡ್ ಕೋಡೆಡ್ ದಿಸ್, ರೈಟ್? ಸೊ ಸೇಮ್ ಮೆಸೇಜ್ ಎರಡು ಬಾರಿ ಬರ್ತಿದೆ. ನಾವು ಇಫ್ ವಾಂಟೆಡ್, ಓಕೆ, ಐ ವಾಂಟ್ ಸಮಥಿಂಗ್ ಲೈಕ್ ದಿಸ್. ಯಾವ ಥರ ಅಂತಂದರೆ, ಐ ವಾಂಟ್ ಟು ಪಾಸ್ ಎ ಮೆಸೇಜ್ ಹಿಯರ್. ವಾಟ್ ಶುಡ್ ಬಿ ಡಿಸ್ಪ್ಲೇಡ್? ಓಕೆ, ಹಿಯರ್ ಐ ವಿಲ್ ಸೇ hello world. ಓಕೆ, ಬಟ್ ಇಲ್ಲಿ ಕೆಳಗಡೆ, ಓಕೆ, so I wanted to give a different message. For example, welcome to React JS. ಸೊ ಈ ಥರ ಬೇಕು ನನಗೆ. ಓಕೆ, ಸೊ ದಟ್ ಕಾಂಪೋನೆಂಟ್, ಇಲ್ಲಿ ಕಾಂಪೋನೆಂಟ್ ನಾವು ಎದಕ್ಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ಟು ಡಿಸ್ಪ್ಲೇ ಎ ಮೆಸೇಜ್. ಓಕೆ, ಬಟ್ ಸೇಮ್ ಮೆಸೇಜ್ ಬೇಡ, ನಾನು ಮೆಸೇಜ್ ಪಾಸ್ ಮಾಡ್ತೀನಿ, ಕಾಂಪೋನೆಂಟ್ ಶುಡ್ ಡಿಸ್ಪ್ಲೇ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅದನ್ನು ಡಿಸ್ಪ್ಲೇ ಮಾಡಬೇಕು. ಓಕೆ, ಅದನ್ನು ಮಾಡೋಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಪ್ಯಾರಾಮೀಟರ್ಸ್. ಸೊ ಈ ಫಂಕ್ಷನ್ನು, ಓಕೆ, ಶುಡ್ ಟೇಕ್ ಎ ಪ್ಯಾರಾಮೀಟರ್. ದಟ್ ಈಸ್ ನಥಿಂಗ್ ಬಟ್ ದಿಸ್ ಮೆಸೇಜ್. ನಾನು ಏನು ಪಾಸ್ ಮಾಡ್ತಾ ಇದ್ದೀನಿ ಅದನ್ನು ಪ್ಯಾರಾಮೀಟರ್ ಆಗಿ ತಗೊಳ್ಬೇಕು, ಸೊ ದಟ್ ಇಟ್ ಕ್ಯಾನ್ ಡಿಸ್ಪ್ಲೇ ಇಟ್ ಹಿಯರ್. ಓಕೆ, ಸೊ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಪ್ರಾಪ್ಸ್. Okay, so props is a name of parameter. Of course you can call it with a, b, anything. Okay, but in React world ಅಲ್ಲಿ, okay, normally every developer calls it as props. Okay, ಇದು ಮಾಡಿದ ತಕ್ಷಣ instead of hard coding value here, okay, ನಾನು ಏನು ಮಾಡಬೇಕಿಲ್ಲಿ? I have to say that use whatever the message coming in props parameter. Okay, props is short form for properties. Yeah, so ಈ particular component ಏನಿದೆಯಲ್ಲ, ಇದಕ್ಕೆ ಒಂದು ಪ್ರಾಪರ್ಟಿ ಇದೆ, that is message property. Okay, similarly there may be n number of properties, so all those properties are combined in an object called props. Okay, ಅದನ್ನು ಯೂಸ್ ಮಾಡು, ಡೈನಮಿಕಲಿ ಅದನ್ನು ಯೂಸ್ ಮಾಡು ಅಂತ ಹೇಳಕ್ಕೆ we React gives you something called, okay, curly braces. ಇದ್ರ ಒಳಗಡೆ ನಾವು ಏನು ಕೊಡ್ತೀವಿ? It is considered as variable. Okay, so ನನಗೆ ಇಲ್ಲಿ ಏನು ಬೇಕಾಗಿದೆ? props dot message. Okay, so ನಾವು ಇಲ್ಲಿ ಏನು ಕೊಡ್ತಾ ಇದ್ದೀವಿ? attribute property for this tag, for this component, it comes as part of props. So props is an object. Okay, object will have this property. So props dot message. Illi message bantu. Now you can change the different message. You can reuse the same component by passing different messages. Okay, so this is one thing. Okay, similarly, normally in marthi now, instead of props dot message, okay, what we can do here is I'll simply declare something called message as props dot message. So ಇಲ್ಲಿ ಈ ವೇರಿಯಬಲ್ ಅನ್ನು ಯೂಸ್ ಮಾಡೋಣ. Same result. Okay, for example, I'll change this. Okay, same result. So ಏನು ಮಾಡ್ತಾ ಇದೀವಿ? ಇಲ್ಲಿ ಪ್ರಾಪ್ಸ್ ಬಂದಿರೋದನ್ನ, ಓಕೆ, ನಾವು ಸ್ಪ್ರೆಡ್ ಮಾಡಿ, ಬಿಕಾಸ್ ಇಟ್ಸ್ ಎ ಆಬ್ಜೆಕ್ಟ್, ಹೌದಾ? ಸೊ ಆಬ್ಜೆಕ್ಟ್ ಕಂಟೈನ್ಸ್ ಮೆಸೇಜ್. ಓಕೆ, ಇನ್ನೊಂದು ಅಟ್ರಿಬ್ಯೂಟ್ ಕೊಟ್ಟರೆ ಅದನ್ನು ಕಂಟೈನ್ ಮಾಡಿರುತ್ತೆ. ಓಕೆ, ಅದನ್ನು ಸಿಂಪಲ್ ಕಾನ್ಸ್ಟೆಂಟ್ ವೇರಿಯಬಲ್ನಲ್ಲಿ ತಗೊಂಡು ಕಾನ್ಸ್ಟೆಂಟ್ ವೇರಿಯಬಲ್ನಲ್ಲಿ ಹಾಕ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ಒನ್ ವೇ. ಓಕೆ, ಅದರ್ವೈಸ್ ಇನ್ಸ್ಟೆಡ್ ಆಫ್ ದಿಸ್, ಓಕೆ, ನಾನೇನು ಮಾಡ್ಬೋದು? ಐ ಕ್ಯಾನ್ ಯೂಸ್ ಸಮಥಿಂಗ್ ಕಾಲ್ಡ್ ಡಿಸ್ಟ್ರಕ್ಟರ್. Okay, ನಿನ್ನೆ ಯೂಸ್ ಮಾಡ್ತಾ ಇದ್ವಿ. Okay, if I have an object, I can use destructor to extract its content. Okay, what are the content? Message is the content. ಇಲ್ಲಿ ಮೆಸೇಜ್ ಪಾಸ್ ಮಾಡ್ತಾ ಇದೀವಿ, ನನಗೆ ಗೊತ್ತಿದೆ ಇಲ್ಲಿ ಮೆಸೇಜ್ ಪಾಸ್ ಮಾಡ್ತಾ ಇದೀವಿ. ಸೊ ಐ ಹ್ಯಾವ್ ಟು ಯೂಸ್ ಮೆಸೇಜ್ and here it is message. Okay, same thing. So either props ಯೂಸ್ ಮಾಡಬಹುದು ಅಥವಾ ಸಿಂಪಲ್ ಮೆಸೇಜ್ ಯೂಸ್ ಮಾಡಬಹುದು. Okay, so destructor ಯೂಸ್ ಮಾಡಿಬಿಟ್ಟು ಮೆಸೇಜ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಸಮಥಿಂಗ್ ಎಲ್ಸ್, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಪ್ರಾಪರ್ಟಿ ಕೊಡ್ತೀನಿ. ಓಕೆ, ಲೈಕ್ ಸೇ ಹೈ. ಓಕೆ, ಇದನ್ನು ಇದೆ ಅಂತ ಇಟ್ಕೊಳ್ಳಿ. ಸೊ ಹೌ ಕ್ಯಾನ್ ಐ ಯೂಸ್ ದಿಸ್? ಸೊ ಇದಕ್ಕೇನಿದೆ? ಹೇ ಸಮಥಿಂಗ್ ಲೈಕ್ ದಿಸ್. ಯಾ, ಸೊ T1. ಸೊ ಐ ಹ್ಯಾವ್ ಟು ಯೂಸ್ T1. T1 is another attribute. Message is the attribute. So ನೀವು ಡಿಸ್ಟ್ರಕ್ಟ್ ಮಾಡುವಾಗ you should always use the same thing here. Okay, ಇದು T1 ಇತ್ತು ಅಂದ್ರೆ T1. Okay, you can't have, say for example, this is T2. Okay, because what we're saying is ಈ ಮೆಸೇಜ್ ಕಾಂಪೋನೆಂಟ್ ಗೆ ಎರಡು ಅಟ್ರಿಬ್ಯೂಟ್ ಪಾಸ್ ಮಾಡಬೇಕು. ಒನ್ ಇಸ್ ಮೆಸೇಜ್, ಅನದರ್ ಒನ್ ಇಸ್ T1. ಸೊ ದಟ್ಸ್ ಹೌ ವಿ ಹ್ಯಾವ್ ಟು ಆಕ್ಚುಲಿ ಪಾಸ್. ಓಕೆ, ಸೊ ಇದನ್ನು ನಾನು ಏನು ಮಾಡ್ತೀನಿ? T1 ಮಾಡ್ತೀನಿ. ಓಕೆ, ನೌ ಐ ವಿಲ್ ಯೂಸ್ T1. Okay, so hello world, hi, this is the message, and plus T1 value, which is hey, hi. So this is how we will create components and pass the messages or pass the customization attributes. Okay, ಈಗೇನು ಮಾಡೋಣ?
Okay, we will go and create our own basically this component. Okay, so we will see that in the next video.